ಮೊದಲನೇದಾಗಿ QSL ಸಂಸ್ಥೆ ಯಾವ ಕುದುರೆಮುಖ ಐರನ್ನೂರು ದೇಶದ ಡಿವಿಡೆಂಡು 3800 ಕೋಟಿ ಕಟ್ಟಿದ್ದಾರೆ. ಅಲ್ಲಿ QSL ಯಾವ ಕುದುರೆಮುಖದಲ್ಲಿ ಅವರ ಆಕ್ಟಿವಿಟೀಸ್ ನಿಲ್ಲಿಸಬೇಕಾಯಿತು. 2016ರಲ್ಲಿ ಇದೇ ಸಿದ್ದರಾಮಯ್ಯನ ಸರ್ಕಾರ ದೇವದಾರಿ ಐರನ್ ಓರ್ನ ಭಾಗನ ಅಲಾಟ್ ಮಾಡಿದ್ರು. ಇವತ್ತವರೆಗೆ ಆ ಸಂಸ್ಥೆಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ ಎಕ್ಸ್ಕವೇಷನ್ನ. ನಾನು ಮಂತ್ರಿ ಆಗಿ ಮೊದಲನೇ ಆದೇಶ ಮಾಡಿದ್ದು 1700 ಕೋಟಿ ವರ್ಕಿಂಗ್ ಕ್ಯಾಪಿಟಲ್ನ ಆ ಕುದುರೆಮುಖ ಸಂಸ್ಥೆ ಕೊಡಲಿಕ್ಕೆ ತೀರ್ಮಾನ ಮಾಡಿದ ತಕ್ಷಣವೇ ಅದ್ರ ಮೇಲೆ ಗದಾಪ್ರಹಾರ ಮಾಡಿದ್ರು. ಇವತ್ತಿನವರೆಗೆ ಅದನ್ನು ಮತ್ತೆ ನನ್ನ ಮೇಲೆ ಕೆತ್ತಕ್ಕೆ ಆಗಿಲ್ಲ. ಏನೋ ಸಾಹಸ ಮಾಡಿ ನಮ್ಮ ಇನ್ನೊಂದು ಪಬ್ಲಿಕ್ ಸೆಕ್ಟರ್ ಏನಿದೆ NMDC ಅದಕ್ಕೆ ಟೈಅಪ್ ಮಾಡಿ ಸ್ವಲ್ಪ ಅಲ್ಲಿಂದ ಮೆಟೀರಿಯಲ್ ಕೊಟ್ಟು ಆ ಪೆಲೆಟ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ಒಂದು ಟೆಂಪ್ರರಿ ಅರೇಂಜ್ಮೆಂಟ್ ಮಾಡಿಸಿದ್ದೇವೆ. ಅದೊಂದು ಭಾಗ. ಈಗ ಅದು ಸಹ ಡಿಸ್ಇನ್ವೆಸ್ಟ್ಮೆಂಟ್ ಆಗಿದೆ. ಅದು ಮಾರಾಟ ಮಾಡಬೇಕು ಅಂತಾರೆ. ಅಲ್ಲಿ ಸುಮಾರು 1000 ಜನ ಕಾರ್ಮಿಕರಿದ್ದಾರಲ್ಲಿ. ಅವರ ಭವಿಷ್ಯ ಏನಾಗಬೇಕು? ಇನ್ನು ಇಲ್ಲಿಗೆ ಬಂದರೆ HMTದು ನಾನು ತೀರ್ಮಾನ ಮಾಡಿದಾಗ ನನಗೆ ಬೆಂಬಲ ಕೊಡಬೇಕು, ಈ ರೀತಿ ಮಾಡಬೇಕು. ಇವತ್ತು ಇದು ಕಾನೂನುಬದ್ಧವಾಗಿ ಮಹಾರಾಜರ ಕಾಲದಲ್ಲಿ ಕೆಲವು ಗಿಫ್ಟ್ ಮುಖಾಂತರ ಕೊಟ್ಟಿದ್ದಾರೆ, ಕೆಲವು ಖರೀದಿ ಮಾಡಿದ್ದಾರೆ, ಎಲ್ಲ ಡಾಕ್ಯುಮೆಂಟ್ ಇದೆ. ಇವತ್ತು ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ರಾಜ್ಯ ಸರ್ಕಾರ ಇವತ್ತೇನು ಅರ್ಜಿ ಹಾಕೊಂಡಿದ್ದಾರೆ. ನಾನು ಕೋರ್ಟ್ನ ಪರಿಮಿತಿಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾನೂನಿನ ವಿಷಯಗಳ ಬಗ್ಗೆ ಚರ್ಚೆ ಮಾಡಲ್ಲ. ಅದರ ಅವಶ್ಯಕತೆ ಇಲ್ಲ ನನಗೆ. ಜನತೆಗೆ ಒಂದು ಮಾಹಿತಿ ಕೊಡೋ ದೃಷ್ಟಿಯಿಂದ ಇವತ್ತು ನಿಮ್ಮನ್ನೆಲ್ಲ ಕರೆಸಿರ್ತಕ್ಕಂಥದ್ದು. ಇವತ್ತು HMT ಅಷ್ಟು ಅದ್ಭುತವಾಗಿ ನಡೀತಾ ಇದ್ದಂಥದ್ದು ಹಂತ ಹಂತವಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಗ್ಲೋಬಲೈಸೇಷನ್ ಇದೆಲ್ಲ ಬಂತಲ್ಲ, ಹಲವಾರು ರೀತಿ ರಿಫಾರ್ಮ್ಸ್ಗಳು, ಎಕನಾಮಿಕ್ ರಿಫಾರ್ಮ್ಸ್ ಬಂದ ನಂತರ ಆ ಎಕನಾಮಿಕ್ ರಿಫಾರ್ಮ್ಸ್ಗಳು ತಂದ ಮೇಲೆ ನಮ್ಮ PSC ಯೂನಿಟ್ಗಳನ್ನು ಆ ಎಕನಾಮಿಕ್ ರಿಫಾರ್ಮ್ಸ್ನ ಹಿನ್ನೆಲೆಯಲ್ಲಿ ಯಾವ ರೀತಿ ಇದನ್ನು ಉಳಿಸ್ಬೇಕು ಅಂತಕ್ಕಂಥದ್ದು, ಇದಕ್ಕೆ ಸೆಕ್ಯೂರಿಟಿ ಯಾಕೆ ಕೊಡಬೇಕಾಗುತ್ತೆ. ನಾವು ಅದರ ಕಡೆ ಗಮನ ಕೊಡಲಿಲ್ಲ. ಪ್ರತಿಯೊಂದಕ್ಕೂ ಪ್ರೈವೇಟ್ ಸೆಕ್ಟರ್ ಮೇಲೆ ಡಿಪೆಂಡ್ ಆಗ್ತಾ ಹೋದ್ವು. ಒಂದು ಕಾಲದಲ್ಲಿ ಹಣ ಇಲ್ಲದೆ ಇರತಕ್ಕಂಥ ಸನ್ನಿವೇಶದಲ್ಲಿ ಈ PSUಗಳು ಸಾವಿರಾರು ಕುಟುಂಬಗಳನ್ನು ಬದುಕಿಸಿರ್ತಕ್ಕಂಥ ಸಂಸ್ಥೆಗಳಿವು. ಇದೆಲ್ಲ ಕಂಡು ನಾವು ಇದನ್ನು ಹಾಳು ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಏನು ಕೈ ಹಾಕಿದ್ದೇವೆ. ಇಲ್ಲಿ ಯಾವೊಂದು ಕೆಲವು ಜಾಗಗಳನ್ನು ಈಗ ಈ ಮಂತ್ರಿ ಹೇಳ್ತಾ ಇದ್ದ ಮಾಜಿ ಅರಣ್ಯ ಇಲಾಖೆ ಸಚಿವರು, ಈಗ ಪಂಚಾಯತ್ ರಾಜ್ ಮಂತ್ರಿಗಳಿದ್ದಾರೆ. 170 ಎಕರೆ ಲ್ಯಾಂಡ್ನ HMT ಅವರು ಮಾರಾಟ ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಹೇಳಿದ್ದಾರೆ, ಆಪಾದನೆ ಮಾಡಿದ್ದಾರೆ. ಆಮೇಲೆ ಇದು ಈಗಲೂ ಫಿಸಿಕಲಿ ಯಾವೊಂದು ಅರಣ್ಯ ಇಲಾಖೆಗೆ ಸೇರಿದಂಥ ರೀತಿಯ ಒಂದು ಸ್ಟ್ರಕ್ಚರ್ ಇದೆ. ಈ ಅರಣ್ಯ ರೀತಿಯ ಒಂದು ಸ್ಟ್ರಕ್ಚರ್ನ ನಿಮ್ಮ ಅರಣ್ಯ ಇಲಾಖೆಯವರು ಮಾಡಿದ್ದಾರೆ, ಇದನ್ನು ಉಳಿಸಿದ್ದಾರಾ? ಯಾವ HMT ಕಾರ್ಖಾನೆಗೆ 1958-60ರಲ್ಲಿ ಕೆಲವು ತೀರ್ಮಾನಗಳಾಯಿತು. ಇಲ್ಲಿ ಎಲ್ಲ ರೀತಿಯ ಪರ್ಮಿಷನ್ಗಳನ್ನು ಈ ಕಾರ್ಖಾನೆ ಪ್ರಾರಂಭ ಆದಾಗ ಕೊಟ್ಟಿರ್ತಕ್ಕಂಥ ಒಂದು ಏರಿಯಾ ನ್ಯಾಯಬದ್ಧವಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಅಕ್ರಮಗಳಿಲ್ಲ. ಇದು ಇರ್ತಕ್ಕಂಥದ್ದು. ಇಲ್ಲಿ ಈಗ ಇತ್ತೀಚೆಗೆ ಕೆಲವು ತಕರಾರೇನು ತೆಗೆದಿದ್ದಾರೆ ಈ ಸರ್ಕಾರದಲ್ಲಿ. ಪಾಪ ಅರಣ್ಯ ಇಲಾಖೆ ಮಂತ್ರಿಗಳು, ಹಿಂದಿನ ಮಾಜಿ ಮಂತ್ರಿಗಳು ಹೇಳಿದ್ದಾರೆ 15,000 ಎಕರೆ ಉಳಿಸಿದ್ದೇನೆ. ಕೋಲಾರದಲ್ಲಿ ಏನಾಗಿದೆ ನೋಡ್ತಾ ಇದ್ದೀನಿ. ನೀವು ಬೇರೆ ಕಡೆ ಉಳಿಸಿರೋದು ನೋಡೋಣ. ಕೋಲಾರದಲ್ಲಿ ಯಾವ್ಯಾವ ರೀತಿ ಉಳಿಸ್ಕೊಟ್ಟಿದ್ದೀರಿ ಅದು ಗೊತ್ತಿದೆ ನನಗೆ. ಇಲ್ಲಿ ಪ್ರಶ್ನೆ, ಈಗ 175 ಎಕರೆ ಹೇಳ್ತಾರಲ್ಲ, 175 ಎಕರೆ ಖಾಸಗಿಯವರಿಗೆ ಮಾರಾಟ ಮಾಡಿರ್ತಕ್ಕಂಥ ವಿಷಯದಲ್ಲಿ ಚರ್ಚೆ ಮಾಡಿದ್ರು. ಯಾರಿಂದ ಇದೆಲ್ಲ ಆಗಿರೋದು? ನಾನು ಮಾಡಿದ್ದೇನೆ?
ಇವತ್ತು ಈ ಒಂದು ಕಾರ್ಖಾನೆಯ ಕೆಲವು ಭಾಗಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರದ ನೇತೃತ್ವದಲ್ಲೇ ಈಗೇನು ಹೇಳ್ತಾ ಇದ್ದಾರಲ್ಲ ಬಿಡದಿ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿ, ಬಿಡದಿ ಟೌನ್ಶಿಪ್ಪನ್ನು ನಾನು ಮಾಡ್ತಾ ಇರೋದು ಕುಮಾರಸ್ವಾಮಿಯವರ ಕನಸಿನ ಕೂಸೋದು. ನನಗೇನು ಇಂಟ್ರೆಸ್ಟ್ ಇಲ್ಲ. ಕನಸಿನ ಕೂಸನ್ನು ಇವತ್ತು ನಾನು ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ ಭಾಗವನ್ನು ವಿಶ್ವಕ್ಕೆ ಮಾದರಿಯಾಗಿ ನಾನು ಮಾಡ್ತೀನಿ. ನೆನೆ ಹೇಳಿದ್ದಾರೆ ವಿಶ್ವಕ್ಕೆ ಮಾದರಿ ಮಾಡ್ತೀನಿ ಅಂತ. ನೀವು ಈ ರಾಜ್ಯದಲ್ಲಿ ಎಸ್.ಎಂ. ಕೃಷ್ಣ ಅವರ ಸರ್ಕಾರದಲ್ಲಿ UD ಮಿನಿಸ್ಟ್ರಾಗಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಾಗಿ ವಿಶ್ವ ದರ್ಜೆಗೆ ಬೆಂಗಳೂರು ನಗರ ತೆಗೆದುಕೊಂಡು ಹೋಗಿರೋದು ಇಲ್ಲೇ ನೋಡ್ಬೋದು. ಈ HMT ಆವರಣದಲ್ಲಿ ವಿಶ್ವ ದರ್ಜೆಗೆ ಯಾವ ರೀತಿ ತೆಗೆದುಕೊಂಡು ಹೋಗಿದ್ದೀರಿ. ಯಾವುದೋ ವೆಲ್ಲಿಂಗ್ಟನ್ನು, ಪ್ರಿಸ್ಟೀಜು, ಬ್ರಿಗೇಡು ಅಲ್ಲ ಹಲವಾರು ಇದ್ದಾವೆ ಇಲ್ಲಿ. ನೀವು ನೋಡಿದ್ರಿ ಬಿಲ್ಡಿಂಗ್ಗಳು. ನಮ್ಮ HMT ನೂರಾರು ಜನ, ಸಾವಿರಾರು ಜನಕ್ಕೆ ಅನ್ನ ಕೊಟ್ಟಂಥ ಸಂಸ್ಥೆ. ಒಂದು ಕಡೆ ಬಿಲ್ಡಿಂಗ್ಗಳಲ್ಲಿ ಇರ್ತಕ್ಕಂಥ ಕಿಟಕಿಗಳು, ಪಟಿಕೆಗಳು ಎಲ್ಲ ಕಿತ್ಕೊಂಡು ಒಂದು ಕಡೆ ಅನಾಥವಾಗಿ ನನ್ನ ನೋಡ್ರಪ್ಪ ಅಂತ ಅಲ್ಲಿ ಆ ಬಿಲ್ಡಿಂಗ್ಗಳು ಅಳ್ತಾವೆ.